ಫ್ರಂಟ್ ಡೋರ್ ಬಾಗಿಲು ಸಂಪೂರ್ಣವಾಗಿ ಒಡೆದೋಗಿದೆ. ಕಳೆದ 3 ದಿನಗಳ ಹಿಂದೆ ಈ ಬಾಗಿಲು ತನ್ನಿಂತಾನೆ ಮುರಿದೋಗಿದೆ. ಸೊ ಇಲ್ಲಿ ಈ ಹಿಂದೆ ಒಂದು ಫ್ಯಾಮಿಲಿ ಇರ್ತಿತ್ತು, ಕೂಡು ಕುಟುಂಬ ಇತ್ತು, ತುಂಬಿದ ಕುಟುಂಬ. ಆದ್ರೆ ಈಗ ಆ ಕುಟುಂಬ ಕೂಡ ಈ ಘಟನೆ ನಡೆದಿದ್ದ ಮನೆ ಬಿಟ್ಟು ಬೇರೆ ಕಡೆ ಶಿಫ್ಟ್ ಆಗಿದ್ದಾರೆ. ಇದನ್ನ ನೋಡಿದಾಗ ಯಾವ್ದೋ ಸಿಲಿಂಡರ್ ಬ್ಲಾಸ್ಟ್ ಆಗಿರ್ಬೋದು ಅನ್ಸುತ್ತೆ, ಬಟ್ ಸಿಲಿಂಡರ್ ಲೀಕೇಜ್ ಕೂಡ ಆಗಿಲ್ಲಂತೆ, ಬ್ಲಾಸ್ಟ್ ಕೂಡ ಆಗಿಲ್ಲ ಅಂತ ಹೇಳಲಾಗ್ತಾ ಇದೆ. ಈ ಇಲ್ಲಿನ ಪೂರ್ತಿ ಕಾಜು ಒಡೆದೋಗಿದೆ. ಇಲ್ಲಿ ನೋಡಿ, ಈ ಕಾಜು ಒಡೆದೋಗಿದೆ. ಕೇವಲ ಕಿಟಕಿ ಕಾಜುಗಳು ಮಾತ್ರ ಸಿಡಿದವೆ. ಇದನ್ನ ನೋಡ್ತಾ ಇದ್ರೆ ಯಾರೋ ಹೊರಗಡೆಯಿಂದ ಕಲ್ಲು ಒಗ್ದಿರ್ಬೋದು ಅನ್ಸುತ್ತೆ, ಆದ್ರೆ ಕಲ್ಲು ಒಯ್ಯಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಮಂಜುನಾಥ್ ಕದಂ. ಸ್ನೇಹಿತರೆ, ನೀವೆಲ್ಲ ಹೇಗಿದ್ದೀರಿ? ಆರಾಮಾಗಿದ್ದೀರಿ ಅನ್ಕೊಂತೀನಿ. ಬಹಳ ದಿನಗಳ ನಂತರ ನಾನು ನಿಮ್ಮ ಮುಂದೆ ಬರ್ತಾ ಇದ್ದೀನಿ. ಇವತ್ತು ನಿಮ್ಗೆ ಒಂದು ವಿಶೇಷ ಮನೆಯನ್ನ ತೋರಿಸ್ತಾ ಇದ್ದೀನಿ. ಅದರಲ್ಲೂ ಮುಧೋಳದಲ್ಲಿ ಒಂದು ಮನೆ ಮಾತ್ರ ತುಂಬಾ ವೈರಲ್ ಆಗ್ತಾ ಇದೆ. ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಮನೆಯ ಬಗ್ಗೆ ತುಂಬಾ ಮಾತುಗಳು ಕೇಳ ಬರ್ತಾ ಇದೆ. ಅದೇನಪ್ಪಾ ಅಂದ್ರೆ ಅಲ್ಲಿ ಒಂದ್ ಏನೋ ಶಕ್ತಿ ಇದೆ, ಅಲ್ಲಿ ಏನೋ ಆಗಿದೆ, ತನ್ನಿಂತಾನೆ ಕಾಜುಗಳು ಪುಡಿ ಪುಡಿ ಆಗಿವೆ, ರಾತ್ರಿ ಮಲಗಿದವರಿಗೆ ಏನೋ ಒಂದು ಭಯಾನಕ ಸದ್ದು ಕೇಳಿಸಿದೆ ಅನ್ನೋ ಸುದ್ದಿ ಈಗ ವೈರಲ್ ಆಗ್ತಾ ಇದೆ. ಅಸಲಿಗೆ ಅಲ್ಲಿ ಆಗಿದ್ದಾದ್ರೂ ಏನು, ಈ ಸುದ್ದಿ ವೈರಲ್ ಆಗ್ತಾ ಇರೋ ಹಿಂದಿನ ಸತ್ಯವಾದ್ರೂ ಏನು, ಈ ಎಲ್ಲದರ ಬಗ್ಗೆ ಇವತ್ತು ನಾನು ನಿಮ್ಮ ಮುಂದೆ ಮಾಹಿತಿ ನೀಡೋಕೆ ಹೋಗ್ತಾ ಇದ್ದೀನಿ. ಜೊತೆಗೆ ಮುಧೋಳದಲ್ಲಿರುವ ಮನೆ ಯಾವುದು, ಹೇಗಿದೆ, ಅದರ ಖುದ್ದು ಮನೆ ಓನರ್ ಕೂಡ ಇದ್ದಾರೆ ನಮ್ ಜೊತೆ, ಅವರು ಕೂಡ ಮಾತಾಡಿಸುವಂತ ಪ್ರಯತ್ನ ಮಾಡುವ. ಜೊತೆಗೆ ಏನೆಲ್ಲ ಅಲ್ಲಿ ನಿಜಕ್ಕೂ ಅಸಲಿಗೆ ಅಲ್ಲಿ ಇರೋದಾದ್ರೂ ಏನು, ಏನ್ ನಡೆದಿತ್ತು, ಯಾರೆಲ್ಲ ಈ ಹಿಂದೆ ಇದ್ರು, ಆ ಮನೆಯ ಬಗ್ಗೆ ಅಪಪ್ರಚಾರ ಮಾಡ್ತಾ ಇದಾರ ಅಥವಾ ರಿಯಲ್ ಆಗಿ ಅಲ್ಲಿ ನಡೆದಿದ್ ನಿಜಾನ, ಎಲ್ಲದರ ಬಗ್ಗೆ ಮಾಹಿತಿಯನ್ನ ನಾನಿವತ್ತು ನಿಮ್ಮ ಮುಂದೆ ಕೊಡ್ತೀನಿ. ಸ್ನೇಹಿತರೆ, ನಿಮ್ಗೆ ಗೊತ್ತಿರಲಿ, ಕದಂ ಫಸ್ಟ್ ನ್ಯೂಸ್ ಯಾವತ್ತು ಸುಳ್ಳು ಮಾಹಿತಿಯನ್ನ ಯಾವತ್ತು ನಿಮ್ಮ ಮುಂದೆ ಇಡಲ್ಲ. ಅದರಲ್ಲೂ ನಮ್ಮ ವೀಕ್ಷಕರಿಗೆ ಇದ್ದ ಮಾಹಿತಿಯನ್ನ, ಸತ್ಯ ಮಾಹಿತಿಯನ್ನ, ಅಸಲಿ ಮಾಹಿತಿಯನ್ನ ನಿಮ್ಮ ಮುಂದೆ ತೋರಿಸೋದೇ ನಮ್ಮ ಜವಾಬ್ದಾರಿ. ಒಬ್ಬ ಪತ್ರಕರ್ತರಾಗಿ ಅಲ್ಲಿ ನಡೀತಾ ಇರೋದು ಏನು, ಹಾಗೆ ಅಲ್ಲಿ ನಡೆದಿದ್ದಾದ್ರೂ ಏನು, ಆ ಮಾಹಿತಿಯನ್ನ ನಿಮ್ಮ ಮುಂದೆ ನೀಡ್ತೀನಿ. ಯಾಕಂದ್ರೆ ಯಾವುದೇ ಊಹಾಪೋಹ ಸುದ್ದಿಗಳಿಗೆ ನಾವು ಎಂದೂ ಪ್ರಾಶಸ್ತ್ಯ ಕೊಡಲ್ಲ. ಹಾಗಾದ್ರೆ ಆ ಮನೆ ಹೇಗಿದೆ, ಅಲ್ಲಿ ನಡೀತಾ ಇರುವ ಶಕ್ತಿ ಏನು, ಅಲ್ಲಿ ನಡೆದಿದ್ದಾದ್ರೂ ಏನು, ಎಲ್ಲದರ ಬಗ್ಗೆ ಇವತ್ತು ತೋರಿಸ್ತೀನಿ. ಆ ಮನೆ ಫಸ್ಟ್ ಹೇಗಿದೆ ಅಂತ ನಿಮ್ಮನ್ನು ತೋರಿಸ್ತೀನಿ, ಬನ್ನಿ. ಸ್ನೇಹಿತರೆ, ಈ ಮನೆ ನೋಡ್ತಾ ಇದ್ದೀರಲ್ಲ, ಇದು ಜಯನಗರದಲ್ಲಿರುವಂತ ಮನೆ, ಮುಧೋಳದ ಜಯನಗರದಲ್ಲಿರುವಂತ ಮನೆ. ಈ ಮನೆಯಲ್ಲಿ ನಾವು ಹೋಗ್ತಾ ಇದೀವಿ. ಇದೇ ಮನೆಯಲ್ಲಿ ಕಳೆದ 3 ದಿನಗಳ ಹಿಂದೆ ಒಂದು ಘಟನೆ ನಡೆದಿತ್ತು. ಆ ಘಟನೆ ಯಾವೆಲ್ಲ ಇತ್ತು, ಏನಿತ್ತು ಅಂತ ತಿಳ್ಕೊಳ್ಳಿ. ಬನ್ನಿ, ಮನೆಯಲ್ಲಿ ಹೋಗ್ತಾ ಇದೀವಿ. ಇದು ನೋಡಿ, ಇದು ಗಿರಿಜಾ ನಿವಾಸ, ಅದರಲ್ಲೂ ಕಂಠಿ ಅವರ ಹೌಸು, ಫ್ಲಾಟ್ ನಂಬರ್ 16, ಜಯನಗರ. ಸರಿ, ಬನ್ನಿ ಇಲ್ಲಿ ಹೋಗ್ತಾ ಹೋಗೋಣ, ನಿಮ್ಗೆ ತೋರಿಸ್ತಾ ಇರ್ತೀನಿ. ಇದೇ ಮನೆ ಅದು. ಈ ಮನೆಯಲ್ಲೇನೆ ಒಂದು ರೀತಿಯ ಘಟನೆ ನಡೆದಿತ್ತು ಅಂತ ಹೇಳಲಾಗ್ತಾ ಇದೆ. ಆದ್ರೆ ಅಸಲಿಗೆ ಅದು ಏನು ಅನ್ನೋದನ್ನು ಹೇಳ್ತೀನಿ, ಬನ್ನಿ. ಈ ಕಿಟಕಿಯನ್ನು ನೋಡ್ತಾ ಇದ್ದೀರಲ್ಲ, ಈ ಕಿಟಕಿ ಖಂಡಿತವಾಗಿ ಆ ದಿನ ಮುರಿದು ಹೋಗಿದೆ. ಈ ಮನೆಯ ಪ್ರತಿಯೊಂದು ಕಿಟಕಿಗಳು ಇಲ್ಲಿ ನೋಡಿ, ಈ ಮನೆಯದು ಈ ಗಾಜ್ ಏನಿದೆ ಇದು ಒಡೆದೋಗಿದೆ. ಜೊತೆಗೆ ಇಲ್ಲಿ ನೋಡಿ, ಈ ಗಾಜು ಕೂಡ, ಕಿಟಕಿಯ ಗಾಜು ಸಂಪೂರ್ಣವಾಗಿ ಒಡೆದೋಗಿದೆ. ಕೇವಲ ಗಾಜುಗಳು ಮಾತ್ರ ಒಡೆದೋಗಿದೆ. ಇನ್ನು ಇಲ್ಲಿ ಟಿವಿ ಇಡಲಾಗಿತ್ತು, ಟಿವಿ ಏನೂ ಆಗಿಲ್ಲ. ಈ ಶೋರೂಮ್ ಇಲ್ಲಿ ನೋಡಿ, ಇಲ್ಲಿ ಶೋಕೇಶ್ ಅಲ್ಲಿ ಹೊಡೆದ್ರೆ ಇದೆಲ್ಲ ಹೊಡಿಬೇಕಾಗಿತ್ತು, ಆದ್ರೆ ಇದು ನೋಡಿ ಏನೂ ಹೊಡೆದಿಲ್ಲ. ಇದು ಆಸ್ ಇಟ್ ಇಸ್ ಹೆಂಗಿದೆ ಹಂಗೆ ಇದೆ. ಇದನ್ನ ನಾವು ತೋರಿಸ್ತಾ ಇರೋದು ಹಾಲು ನೋಡಿ. ಸರಿ, ಇಲ್ಲಿ ಬನ್ನಿ. ಈಗ ಇಲ್ಲೇನ್ ನೋಡ್ತಾ ಇದ್ದೀರಾ, ಈ ಬಾಗಿಲು, ಫ್ರಂಟ್ ಡೋರ್ ಬಾಗಿಲು ಸಂಪೂರ್ಣವಾಗಿ ಒಡೆದೋಗಿದೆ. ಇದನ್ನ ಈಗ ಹೊಸದಾಗಿ ಹಾಕಿಸ್ಲಾಗ್ತಾ ಇದೆ. ಇಲ್ಲಿ ರಿಪೇರಿ ಕಾರ್ಯ ಕೂಡ ನಡೆದಿರೋದು ನೀವು ಕಾಣಬಹುದು. ಕಳೆದ 3 ದಿನಗಳ ಹಿಂದೆ ಈ ಬಾಗಿಲು ತನ್ನಿಂತಾನೆ ಮುರಿದೋಗಿದೆ ಅಂತ ಹೇಳಲಾಗ್ತಾ ಇದೆ. ಸೊ ಇಲ್ಲಿ ಈ ಹಿಂದೆ ಒಂದು ಫ್ಯಾಮಿಲಿ ಇರ್ತಿತ್ತು, ಕೂಡು ಕುಟುಂಬ ಇತ್ತು, ತುಂಬಿದ ಕುಟುಂಬ. ಆದ್ರೆ ಈಗ ಆ ಕುಟುಂಬ ಕೂಡ ಈ ಘಟನೆ ನಡೆದಿದ್ದ ಮನೆ ಬಿಟ್ಟು ಬೇರೆ ಕಡೆ ಶಿಫ್ಟ್ ಆಗಿದ್ದಾರೆ. ಓಕೆ, ಇದು ಕಿಚನ್. ಇಲ್ಲಿ ಸಿಲಿಂಡರ್ ಇಡಲಾಗಿತ್ತು, ಆದ್ರೆ ಇದನ್ನ ನೋಡಿದಾಗ ಯಾವ್ದೋ ಸಿಲಿಂಡರ್ ಬ್ಲಾಸ್ಟ್ ಆಗಿರ್ಬೋದು ಅನ್ಸುತ್ತೆ, ಬಟ್ ಸಿಲಿಂಡರ್ ಲೀಕೇಜ್ ಕೂಡ ಆಗಿಲ್ಲಂತೆ, ಬ್ಲಾಸ್ಟ್ ಕೂಡ ಆಗಿಲ್ಲ ಅಂತ ಹೇಳಲಾಗ್ತಾ ಇದೆ. ಇದು ಈ ಮನೆಯ ಕಿಚನ್ ಭಾಗ. ಇಲ್ಲಿ ನೋಡಿ,
ಕೇವಲ ಕಿಟಕಿಯ ಗಾಜುಗಳು ಒಡೆದೋಗಿವೆ ನೋಡಿ. ಅಲ್ಲದೆ ಇಲ್ಲೊಂದು ದೇವರ ಕೋಣೆ ಇತ್ತು. ದೇವರ ಕೋಣೆಯನ್ನು ನೋಡ್ತಾ ಇದ್ದೀರಲ್ಲ, ಇದು ದೇವರ ಕೋಣೆ. ಇದು ಕಿಚನ್ ಭಾಗ. ಆದ್ರೆ ಇಲ್ಲಿ ಅದ್ ಹೇಗೆ ಬೆಂಕಿ ಹತ್ಕೊಂಡು ಉರಿದಿತ್ತಂತೆ, ಫೈರ್ ಇಂಜಿನ್ ಅವರು ಬಂದು, ಅಗ್ನಿಶಾಮಕದವರು ಬಂದು ಈ ಬೆಂಕಿಯನ್ನ ನಿಲ್ಲಿಸುವ ಪ್ರಯತ್ನ ನಂದಿಸಿದ್ದಾರೆ. ಜೊತೆಗೆ ಇಲ್ಲಿ ಹಿಂದ್ಗಡೆ ಒಂದು ಡೋರ್ ನೋಡ್ಬೋದು ನೀವು. ಹಿಂದಿನ ಮನೆ ಅಂತ ನಾವೇನ್ ಹೇಳ್ತೀವಿ, ಹಿಂದಿನ ಬಾಗಿಲು. ಇಲ್ಲಿ ಹೋದ್ರೆ ಈ ಕಡೆ ಓಕೆ ಸೈಡ್ ಗಳ ಮನೆ ಇದೆ. ಇಲ್ಲೊಂದು ಬಾತ್ರೂಮ್ ಅನ್ನು ಮಾಡಲಾಗಿದೆ. ಓಕೆ, ಹಾಗೆ ನಿಮ್ಗೆ ಸ್ನೇಹಿತರೆ ತೋರಿಸ್ತಾ ಹೋಗ್ತೀವಿ. ಇದು ಈ ಮನೆಯ ಟಾಯ್ಲೆಟ್ ರೂಮು, ಕಾಮೋಡ್ ಇದೆ. ಸೊ ಇಲ್ಲಿ ಯಾವುದೇ ರೀತಿಯ ಏನೂ ಆಗಿಲ್ಲ. ಅದೇ ನಾವೀಗ ಬೆಡ್ರೂಮ್ ಹೋಗ್ತೀವಿ. ಇದು ಈ ಮನೆಯ ಬೆಡ್ರೂಮು. ಇಲ್ಲಿ ನೋಡಿ, ಈ ಇಲ್ಲಿನ ಪೂರ್ತಿ ಕಾಜು ಒಡೆದೋಗಿದೆ. ಇಲ್ಲಿ ನೋಡಿ, ಈ ಕಾಜು ಒಡೆದೋಗಿದೆ. ಇಲ್ಲಿ ನೋಡಿ, ಇದು ಬೆಡ್ರೂಮು. ಇಲ್ಲಿ ಮೇಲ್ಭಾಗದಲ್ಲಿ ಏನೂ ಆಗಿಲ್ಲ, ಆದ್ರೆ ಕೆಲವೊಂದು ಕಡೆ ಸೀಳಿದೆ. ಓಕೆ, ಇದನ್ನ ನೋಡ್ತಾ ಹೋಗಿ. ಓಕೆ ಸರಿ, ಹಿಂಗೆ ನಿಮ್ಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಇನ್ನೊಂದು ಬೆಡ್ರೂಮು, ಡಬಲ್ ಬೆಡ್ರೂಮ್ ಮನೆ ಇದು. ಇಲ್ಲೂ ಬಂದಾಗ ಇಲ್ಲೂ ಕೂಡ ಸೇಮ್ ಥಿಂಗ್. ಇದು ನೋಡಿ, ಇಲ್ಲಿ ಅಲ್ಮೇರಾ ಇದು ಯಾವುದು ಏನು ಒಂಚೂರು ಧಕ್ಕೆ ಆಗಿಲ್ಲ. ಕೇವಲ ಕಿಟಕಿ ಗಾಜುಗಳು ಮಾತ್ರ ಒಡೆದೋಗಿದೆ. ಇದು ನೋಡಿ ಸ್ನೇಹಿತರೆ, ನಿಮ್ ಮುಂದೆ ಕಾಣ್ತಾ ಇದೆ ಎಲ್ಲ. ಮತ್ತೊಮ್ಮೆ ನಿಮ್ಗೆ ಕಂಡಿನ ತೋರಿಸ್ತಾ ಇದ್ದೀನಿ. ಇದು ನೋಡಿ, ನೋಡಿ ಕೇವಲ ಕಿಟಕಿಯ ಗಾಜುಗಳು ಮಾತ್ರ ಅಲ್ಲಲ್ಲಿ ಸೀಳಿವೆ. ಕಲ್ಲು ಹೋಗಿದ್ರೆ ಸಂಪೂರ್ಣ ಸೀಳ್ಬೇಕು, ಆದ್ರೆ ಇದು ಒಂದು ರೀತಿಯ ಸೀಳಿದ್ದು. ಈಗಲೂ ಬಹಳಷ್ಟು ಜನರು ಕೇಳ್ತಾ ಇದಾರೆ ಹೇಗಾಯ್ತು ಏನಾಯ್ತು ಅಂತ. ಬನ್ನಿ ನಿಮ್ ಮತ್ತೆ ತೋರಿಸ್ತೀನಿ ವೀಕ್ಷಕರೇ. ಇದು ಮನೆಯ ಹೊರಭಾಗ. ಇಲ್ಲಿ ಹೊರಭಾಗದಲ್ಲಿ ನಿಮ್ಗೆ ಸ್ಪಷ್ಟವಾಗಿ ಕಾಣುತ್ತೆ, ಮನೆ ಒಳಗಡೆಯಿಂದ ಕಾಣಲ್ಲ. ಆದ್ರೆ ಹೊರಗಡೆಯಿಂದ ನೀವು ನೋಡಿದ್ರೆ ಕಿಟಕಿ ಗಾಜುಗಳು ಒಡೆದಿರೋದು ನಿಮ್ಗೆ ಸ್ಪಷ್ಟವಾಗಿ ನೀವು ನೋಡ್ಬೋದು. ಬನ್ನಿ ಹೊರಭಾಗದಲ್ಲಿ ಯಾವ ರೀತಿ ಎಲ್ಲ ಕಾಣುತ್ತೆ ಮನೆನ ಅನ್ನೋ ತೋರಿಸ್ತೀನಿ. ಇದು ನೋಡಿ, ಎಷ್ಟು ಅದ್ಭುತವಾಗಿರುವ ಮನೆ ಅನ್ನೋದನ್ನ ಇಲ್ಲಿ ನೀವು ಸ್ಪಷ್ಟವಾಗಿ ನೋಡ್ಬೋದು. ಇದು ನೋಡಿ, ಅದೇ ರೀತಿ ನೀವು ಈ ಕಡೆ ಬರ್ತಾ ಇದ್ರೆ ಇಲ್ಲೂ ಕೂಡ ಈ ಮನೆಯ ಪಕ್ಕದ ರಸ್ತೆ, ಈ ಗಮನಿಸಿ ಪಕ್ಕದ ರಸ್ತೆ, ಇಲ್ಲಿ ನಿಮ್ಗೆ ಗಾಜುಗಳು ಹೊಡೆದಿರೋದು ಸ್ಪಷ್ಟವಾಗಿ ಕಂಡು ಬರುತ್ತೆ. ನೋಡಿ, ಈ ಮನೆಯ ಈ ಕಡೆ ಗಾಜುಗಳು ಸಂಪೂರ್ಣವಾಗಿ ಕಿಟಕಿಯ ಗಾಜುಗಳು ಮಾತ್ರ ಒಡೆದೋಗಿದ್ವೆ, ಬೇರೆ ಏನು ಒಡೆದಿಲ್ಲ. ಇದು ನೋಡಿ ಈ ಮನೆ. ಓಕೆ, ಇಷ್ಟು ಈ ರಸ್ತೆಯಲ್ಲಿರುವಂತ ಈ ಮನೆ ಕಳೆದ 3 ದಿನಗಳ ಹಿಂದೆ ಒಂದು ರೀತಿಯ ತನ್ನಿಂತಾನೆ ಬೆಂಕಿ ಹತ್ಕೊಂಡು ಗಾಜುಗಳು ಒಡೆದು ಅಂತ ಹೇಳ್ತಾ ಇದ್ದಾರೆ. ಆದ್ರೆ ನಿಜಕ್ಕೂ ಇದ್ರ ಅಸಲಿಯತ್ತೇನು ಅನ್ನೋದು ಸ್ವತಃ ಈ ಮನೆಯ ಓನರ್ ಅನ್ನ ಕೇಳೋಣ, ನಾವು ತಿಳ್ಕೊಳ್ಳೋಣ. ಈಗ ಏನು ಮುದೋಳಲ್ಲಿ ವೈರಲ್ ಆಗ್ತಾ ಇದೆ, ಆ ಮನೆ ಮುಂದೆ ನಾನು ಇದ್ದೀನಿ, ಸ್ವತಃ ಮನೆಯನ್ನ ನೋಡ್ತಾ ಇದ್ದೀನಿ. ಹೆಂಗೆಲ್ಲ ಇದೆ ಮನೆಯಲ್ಲಿ ಎಲ್ಲಾನು ಕಾಣ್ತಾ ಇದೆ ನೋಡಿ. ನಿಮ್ಗೆ ಒಂದು ಪ್ಯಾನ್ ಮಾಡಿ ತೋರಿಸ್ತಾ ಇದ್ದೀನಿ. ಈ ಮನೆ ಅದ್ಭುತವಾಗಿ ಸುಂದರವಾಗಿರುವಂತಹ ಮನೆ, ವಾಸಕ್ಕೆ ಯೋಗ್ಯ ಇರುವಂತಹ ಮನೆ. ಈಗಾಗಲೇ ಕಳೆದ 5 ವರ್ಷದಲ್ಲಿ
ಇಬ್ರು ಜನ ಬಾಡಿಗೆದಾರರು ಇದ್ದು ಹೋದಂತ ಮನೆ. ಇಂಥ ಮನೆಯಲ್ಲಿ ಯಾವತ್ತೂ ಆಗದೆ ಇರುವಂತ ಘಟನೆ ಈಗ ನಡೆದಿರೋದು ನಿಜಕ್ಕೂ ಒಂದು ರೀತಿಯ ಅನುಮಾನಕ್ಕೆ ಎಡೆ ಮಾಡಿಕೊಟ್ಟಿದೆ. ಆದ್ರೆ ಈ ಘಟನೆ ಹಿಂದಿನ ಅಸಲಿಯತೆ ಏನು ಅನ್ನೋದು ಖುದ್ದು ಇದ್ರ ಬಗ್ಗೆ ಈ ಮನೆಯ ಓನರ್ ಇದ್ದಾರೆ, ಅವ್ರನ್ನೇ ಕೇಳೋಣ ಏನಾಯ್ತು ಏನಿಲ್ಲ ಅನ್ನೋದನ್ನ ಅವ್ರನ್ನೂ ನಾವು ಮಾತಾಡ್ಸೋಣ ಬನ್ನಿ. ವೀಕ್ಷಕರೇ, ಈಗ ನೀವೇನ್ ನೋಡ್ತಾ ಇದೀರಿ, ನನ್ನ ಪಕ್ಕದಲ್ಲಿ ಮನೆಯ ಓನರ್ ಇದ್ದಾರೆ. ಅವರು ಈ ಘಟನೆ ಬಗ್ಗೆ ಏನ್ ಹೇಳ್ತಾರೆ ಅಂತ ತಿಳ್ಕೊಳ್ಳೋಣ. ಸರ್, ಕಳೆದ 3 ದಿನಗಳಿಂದ ಇಲ್ಲಿ ಏನೋ ನಡೀತು, ಒಂದು ಅಗೋಚರ ಶಕ್ತಿ ಇದೆ, ಯಾವ್ದೋ ಒಂದು ದೆವ್ವದ ಕಾಟ ಇದೆ, ಬಾನಾಮತಿ ಕಾಟದಿಂದ ತನ್ನಿಂತಾನೆ ಗ್ಲಾಸ್ಗಳು ಒಡೆದು, ಜೊತೆಗೆ ಏನೋ ಬೆಂಕಿ ಬಿತ್ಕೊಂತು, ಗ್ಯಾಸು ಲೀಕೇಜ್ ಆಗಿಲ್ಲ ಅಂತ ಹೇಳ್ತಾರೆ. ಈ ಬಗ್ಗೆ ನೀವೇನ್ ಹೇಳ್ತೀರಾ ಸರ್? ಇದು ಎಲ್ಲ ಸುಳ್ಳು. ಇದು ಡ್ರೈನೇಜ್ ಬರ್ತಕ್ಕಂತ ಗ್ಯಾಸ್ ಇಫೆಕ್ಟ್. ಈ ಡ್ರೈನೇಜಿನ ಯುಜಿಡಿ ಇರ್ತಕ್ಕಂಥದ ಗ್ಯಾಸ್ ಪಾರ್ಟ್. ಇದು ಆ ಗ್ಯಾಸ್ ನಮ್ಮ ಬಾತ್ರೂಮ್ದಲ್ಲಿ ಮತ್ತು ಸಿಂಕ್ ನಲ್ಲಿ ಬಂದಿದ್ದು ಅದು ಹವಾ ತುಂಬಿಕೊಂಡು ಹವಾ ಸ್ಫೋಟ್ ಆಗೈತಿ. ಓಕೆ, ಇದನ್ ಬಿಟ್ರೆ ಮತ್ತೆ ಯಾವ್ದೂ ಇಲ್ಲ ಇದ್ರೊಳಗೆ. ಯಾವ ಬಾನಾಮತಿ ಇಲ್ಲ, ದೇವ್ರ ಕಟ್ಟ ಇಲ್ಲ, ಯಾವ್ದೂ ಇಲ್ಲ. ಮನಿ ಕಟ್ಟಿ 6-7 ವರ್ಷ ಆಯ್ತಾ. ಸರ್, ಈ ಹಿಂದೆ ಇದ್ರ ಇಲ್ಲಿ ಬಹಳಷ್ಟು ಜನ ಹೋಗಿದಾರ? 2 ಜನ ಬಂದು ಆಫೀಸರ್ ಇದ್ದು ಹೋಗ್ಯಾರ. ಅವ್ರು ಬೇರೆ ಕಡೆ ಮನಿ ಕಟ್ಸ್ಕೊಂಡು ಹೋಗ್ಯಾರ. ಇಲ್ಲ ಆಫೀಸರ್ ಯಾವತ್ತಾದ್ರೂ ಈ ರೀತಿ ಘಟನೆ ನಡೆದಿತ್ತು? ಯಾವಾಗೂ ಏನೂ ಇಲ್ಲ, ಯಾವತ್ತೂ ಈ ರೀತಿ ಏನೂ ಇಲ್ಲ. ಅಗದಿ ಬೆಸ್ಟ್ 2 ರೋಡ್ ಅದ, ಅಲ್ಲಿ ಹುಲ್ಲು ಇದ್ದಿದ್ ಮನಿ. ಈ ತರ ಯಾವ್ದು ತರ ಘಟನೆ ಇಲ್ಲ. ಎಲ್ಲ ಹಂಗ ಇರ್ತಾರ. ಇದು ಡ್ರೈನೇಜ್ ಎಲ್ಲ ಆದಂತ ಗ್ಯಾಸ್ ತುಂಬ್ಕೊಂಡು ಗ್ಯಾಸ್ ಸ್ಫೋಟ್ ಆಗೈತೆ. ಯಾಕೆ 6 ಜನ ಅಲ್ಲೇ ಮಕ್ಕೊಂಡಿದಾರ. ಓಕೆ, ಅವ್ರು ಏನೋ ಒಂದು ಕೂದಲು ಹೇಳಿ ಫೋನ್ ಆಗಿಲ್ಲ. ಮತ್ತ ಮೇಲಾಗಿ ಟಿವಿ ಫರ್ನಿಚರ್ ಎಲ್ಲಾ ಏನೇನೋ ಆಗಿಲ್ಲ. ಓಕೆ, ಹೆಂಗ ಬರೇ ಮೇನ್ ಡೋರ್ ಸೀಳೈತೆ, ಅನ್ನತ್ ಗ್ಲಾಸ್ ಹೊಡೆದಾವ. ಅವಾಗ ಏರ್ ಬಂದ್ ಗ್ಲಾಸ್ ಹೊಡೆದಾವು. ಮತ್ತ ಅದನ್ನ ಬಿಟ್ರೆ ಮತ್ತೆ ಏನೂ ಯಾವ್ದು ಏನೂ ಇಲ್ಲ. ಯಾವ್ದು ಉರಿ ಹಚ್ಚಿಲ್ಲ, ಯಾವ್ದು ಸ್ಫೋಟ್ ಆಗಿಲ್ಲ, ಏನೂ ಇಲ್ಲ. ಸರ್, ಈ ಮನೇಲಿ ಏನಾದ್ರು ಈ ಹಿಂದೆ ಏನಾದ್ರು ಘಟನೆ ಆಗಿದ್ದು ಅಥವಾ ಯಾವ್ದು ಘಟನೆ ಇಲ್ಲ, ಏನು ಇಲ್ಲ? ಅಗದಿ ಚಲೋನೇ ಐತಿ ಮನೆ. ಆ ತರನ ಘಟನೆ ಇಲ್ಲ. ಓಕೆ, ಈ ತರ ಇನ್ನೊಬ್ರಿಗೆ ಯಾವ ಘಟನೆ ಆಗಿಲ್ಲ. ಈ ಹಿಂದೆ ಇದ್ದವರೆಲ್ಲ ಪೂಜೆ ಮಾಡಿಕೊಂಡಿದ್ರು ಎಲ್ಲ ಇದ್ರು. ಇವ್ರು ಇದ್ದವ್ರಿಗೆ ಪಂಚಾಯತ್ ಇವ್ರು ಬರ್ತಾರೆ, ಡೈಲಿ ಪೂಜೆ ಮಾಡ್ತಾರೆ ಇವ್ರು. ಎಲ್ಲಾ ತರ ಅವ್ರಿಗೆಲ್ಲ ಇದೆ ಇರ್ತಾರೆ. ಇವ್ರಲ್ಲಿ ಏನಿಲ್ಲ, ಇದ್ದವ್ರು ಬರ್ತಾರ್ರಿ. ಅವ್ರು ಡೈಲಿ ಪೂಜೆ ಪುನಸ್ಕಾರ ಎಲ್ಲಾ ತರ ಇರ್ತಾರೆ. ಯಾವತ್ತಾದ್ರೂ ಎಂತದ್ ಘಟನೆ ಈ ಹಿಂದೆ ನಿಮ್ಗೆ ಅವ್ರ ಗಮನಕ್ಕೆ ಬಂದಿಲ್ಲ? ಏನಿಲ್ಲ, ಇದೇ ಫಸ್ಟ್ ಟೈಮ್. ಈ ಘಟನೆ ನೋಡಿದಾಗ ನಿಮ್ಗೆ ಏನ್ ಅನ್ಸುತ್ತೆ ಸರ್? ಸಡನ್ ಅಗ್ನಿಶಾಮಕದಳ ಅವ್ರು ಎಲ್ಲಾ ನೋಡಿದಾಗ ಇದು ಡ್ರೈನೇಜ್ ಪಾರ್ಟ್ ಅಂತ ಬೇರೆದವ್ರು ಹೇಳ್ತಾರ ಮೊನ್ನೆ. ಡ್ರೈನೇಜ್ ಬಿಟ್ಟು ಏನೂ ಇಲ್ಲಿದೆ. ಓಕೆ, ಡ್ರೈನೇಜ್ ಒಂದ ಎಲ್ಲ. ಆದ್ರೆ ಇನ್ನೊಂದು ಡ್ರೈನೇಜ್ ಅಂದ ತಕ್ಷಣ ಸರ್ ಅವ್ರಿಗೂ ಏನಾದ್ರು ಆಗ್ಬೇಕು. ಅದ್ ಕಿಟಕಿ ಗಾಜುಗಳು ಅಷ್ಟೇ ಆಗಿದೆ, ಬೇರೆ ಬಾಗಿಲು ಅಷ್ಟೇ ಹೊಡೆದೋಗಿದೆ. ಬೆಂಕಿ ಹೆಂಗ್ ಹತ್ಕೊಂಡಿತ್ತು ಸರ್? ಅದು ಬೆಂಕಿ ಹತ್ಕೊಂಡಿಲ್ಲ, ಅದು ಜಳಕ್ ಇದಾಗೈತೆ. ಅದ ಜಳಕ್ ಉರಿ ಹತ್ತಿಲ್ಲ. ಅಲ್ಲೇ ಅವು ಜಳಕ ಅಲ್ಲೇ ಒಂದ್ ಸ್ವಲ್ಪ ಪ್ಲಾಸ್ಟಿಕ್ ಇರ್ತಾವಲ್ಲ, ಅವಿಷ್ಟ ಕಟನ್ ಪ್ಲಾಸ್ಟಿಕ್ 1-2 ಮತ್ತ ಒಳಗೆ ಇದ್ದೀವಿಲ್ಲ. ಒಳಗೆ ಹಂಗಾಯ್ತಾವ ಕಟನ್. ಇಲ್ಲಿ ಎಲ್ಲಾ ಹಂಗಾಯ್ತಾವ. ಯಾವ್ದೂ ಇಲ್ಲ, ಬರೀ ಒಂದ್ ಸ್ವಲ್ಪ ಜಳ ಅಂದ್ರ ಜಳ ಹತ್ಕೊಂಡಿದ್ದ. ಅಲ್ಲಿ ಬಿಟ್ಟು ಯಾವ್ದೇ ತರ ಘಟನೆಗಳಿಲ್ಲ ಇಲ್ಲಿ. ಓಕೆ, ನೀವು ನಮ್ಮ ಕದಂ ಫಸ್ಟ್ ನ್ಯೂಸ್ ಇಂದ ಈಗ ಮತ್ತೆ ಇಲ್ಲಿ ಬರೋರ್ಗೆ ಅಥವಾ ನಿಮ್ಮ ಸುದ್ದಿ ಏನು ವೈರಲ್ ಆಗ್ತಾ ಇದೆ, ಎಲ್ಲಾ ಕಡೆ ಒಂದು ಅಗೋಚರ ಶಕ್ತಿ ಇದೆ, ಏನೋ ಆಗಿದೆ, ಏನೋ ಘಟನೆ ನಡೆದಿದೆ ಅಂತ ಹೇಳ್ತಾ ಇದ್ರೆ, ಈ ಬಗ್ಗೆ ನೀವೇನ್ ಹೇಳ್ತೀರಿ? ಇಲ್ಲ ಇಲ್ಲ, ಹಾಲುಗಳಿದಿರೋದು. ಓಕೆ, ಇಲ್ಲ, ಯಾವುದೇ ತರ ಘಟನೆ ಇಲ್ಲ. ಏನಪ್ಪಾ, ಎಲ್ಲಿ ಅಡಿಗೆ ಮನಿ ಐತಿ, ಎಲ್ಲರೂ ಒಂದ್ ಜಂಗಲ್ದ ಮನಿ ಐತನೋ ಎಲ್ಲ ಇಲ್ಲೆಲ್ಲಾ ಇದ್ದಾರೆ. ಇಲ್ಲೆಲ್ಲ ಇಲ್ಲಿ ಮನಿ ಇದ್ದಾರೆ, ಇಲ್ಲಿ ಇದ್ದಾರೆ, ಎಲ್ಲಾ ಕಡೆ ಇದ್ದಾರೆ, ಸುತ್ತಮುತ್ತ ಎಲ್ಲಾ ಕಡೆ ಇದ್ದಾರೆ. ಅವು ಏನು ಸಂಬಂಧ ಇಲ್ಲ. ಓಕೆ, ಅದದ್ದು ಡ್ರೈನೇಜ್ ಗ್ಯಾಸ್ ಇಂದ ಈ ಸಮಸ್ಯೆ ಆಗಿದೆ ಅಂತ ಹೇಳ್ತೀರಿ. ಹಾಗಾದ್ರೆ ಮುಧೋಳದಲ್ಲಿ ಅದೇನ್ ವೈರಲ್ ಆಗ್ತಾ ಇರೋ ಸುದ್ದಿ ಶುದ್ಧ ಸುಳ್ಳು ಅನ್ನೋದು ನೀವು ಹೇಳ್ತಾ ಇರೋದು? ಓಕೆ, ಖಂಡಿತ. ವೀಕ್ಷಕರೇ, ನೀವೇನ್ ನೋಡಿದ್ರಲ್ಲ, ಇದು ನಡೆದಿರೋದು ಒಂದು ಘಟನೆ ನಿಮ್ಮ ಗಮನಕ್ಕೆ ಬಿಡ್ತಾ ಇದೀವಿ. ಇದು ಹೇಗಾಯ್ತು ಏನಾಯ್ತು ಅಂತ ಓನರ್ ಏನ್ ಹೇಳ್ತಾ ಇದಾರೆ ಅಂದ್ರೆ, ಒಂದು ಡ್ರೈನೇಜ್ ಪೈಪ್ ಇಂದ ಅದು ಒಂಥರ ಲೀಕೇಜ್ ತರ ಆಗಿ ಆ ಗ್ಯಾಸ್ ಆಗಿ ಅದರಿಂದ ಈ ಮನೆಯಲ್ಲಿ ಆ ರೀತಿ ಗಾಜುಗಳು ಹೊಡೆದಿರ್ಬೋದು. ಆದ್ರೆ ಇಲ್ಲಿದ್ದವರಿಗೆ ಯಾವುದೇ ರೀತಿಯ ತೊಂದರೆ ಆಗಿಲ್ಲ. ಮತ್ತೆ ಏನ್ ಸುದ್ದಿ ವೈರಲ್ ಆಗ್ತಾ ಇದೆ ಅದು ಖಂಡಿತವಾಗಿ ಶುದ್ಧ ಸುಳ್ಳು ಅಂತ ಓನರ್ ಹೇಳ್ತಾ ಇದ್ದಾರೆ. ನಿಜಕ್ಕೂ ನಾವು ಕೂಡ ಇದನ್ನ ನೋಡಿದಾಗ ನಾವು ಯಾವುದೇ ಮೂಢನಂಬಿಕೆಗೆ ಮತ್ತೆ ಇಂಥ ಅಂಧವಿಶ್ವಾಸಕ್ಕೆ ಕದಂ ಫಸ್ಟ್ ನ್ಯೂಸ್ ಯಾವತ್ತೂ ಮುಂದುವರ್ಸಲ್ಲ, ಆ ರೀತಿ ಯಾವತ್ತೂ ಹೇಳಕ್ಕೂ ಹೋಗಲ್ಲ. ಇದನ್ನ ನಿಮ್ಮ ತರ್ಕಕ್ಕೆ ಬಿಡ್ತಾ ಇದೀವಿ. ಏನಾಯ್ತು ಅನ್ನೋದನ್ನ ನೀವೇ ಕಮೆಂಟ್ ಅಲ್ಲಿ ತಿಳಿಸಿ. ಈ ಕದಂ ಫಸ್ಟ್ ಅನ್ನ ನೋಡ್ತಾ ಇರಿ, ನೀವು ಕೂಡ ನಮ್ಮನ್ನ ಹರಿಸಿ. ಜೊತೆಗೆ ಇಲ್ಲಿ ನಡೆದಿರೋ ಘಟನೆ, ಈ ವಿಡಿಯೋನ ನೋಡಿದಾಗ ನಿಮ್ಗೆ ಏನ್ ಅನ್ಸುತ್ತೆ ಇದರ ಬಗ್ಗೆ ಕಮೆಂಟ್ ಮಾಡಿ, ಮತ್ತೆ ಇದರ ಬಗ್ಗೆ ಅಭಿಪ್ರಾಯ ತಿಳಿಸಿ. ನಿಮ್ಗೂ ಏನಾದ್ರೂ ಗೊತ್ತಿದ್ರೆ ಇಲ್ಲಿ ಭೇಟಿಯಾಗಿ. ಇವ್ರಿಗೂ ಕೂಡ ಓನರ್ ಇಲ್ಲೇ ಇರ್ತಾರೆ. ಮುಧೋಳ್ ಜಯನಗರಕ್ಕೆ ಬಂದ್ರೆ ಅವರು ನಿಮ್ಗೆ ಸಿಕ್ಕೇ ಸಿಗ್ತಾರೆ.
ಅವ್ರಿಗೂ ಕೂಡ ನೀವು ಇಲ್ಲಿ ಘಟನೆಯನ್ನ ನಿಮ್ಮ ತರ್ಕಕ್ಕೆ ಏನಾದ್ರೂ ನಿಲ್ಕಿದ್ರೆ ಖಂಡಿತವಾಗಿ ಅವ್ರನ್ನ ತಿಳಿಸುವಂತ ಪ್ರಯತ್ನ ನೀವು ಮಾಡಿ. ಇದೇ ರೀತಿ ನೋಡ್ತಾ ಇರಿ ಕದಂ ಫಸ್ಟ್ ನ್ಯೂಸ್. ನಮಸ್ಕಾರ.